ಒಬ್ಬ ಸಾಮಾನ್ಯ ಮನುಷ್ಯ ಯಾವುದೇ ಫಾರ್ಮಲ್ MBA ಡಿಗ್ರಿ ಇಲ್ಲದೆ ಕೇವಲ ಒಂದು ಯೋಗ ಮ್ಯಾಟ್ ಮತ್ತು ಬಿಳಿ ಧೋತಿಯ ಬಲದ ಮೇಲೆ 40,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ನೆಟ್ವರ್ತ್ ಇರುವ HUL, ನೆಸ್ಲೆ ಮತ್ತು ಕೋಲ್ಗೇಟ್ನಂತಹ ಮಲ್ಟಿನ್ಯಾಷನಲ್ ಕಂಪನಿಗಳ MNCs ನಿದ್ದೆಗೆಡಿಸಲು ಸಾಧ್ಯವೇ? ಇಂದು ನಾವು ಮಾತನಾಡುತ್ತಿರುವುದು ಬಾಬಾ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣ ಅವರ ಬಗ್ಗೆ. ಇವರು ಭಾರತೀಯ ಮಾರುಕಟ್ಟೆಯ ಪ್ರತಿಯೊಂದು ನಿಯಮವನ್ನು ಸವಾಲು ಮಾಡುವಂತಹ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸಿದರು. ಈ ಕಥೆ ಕೇವಲ ಭಕ್ತಿ ಅಥವಾ ಯೋಗದ ಬಗ್ಗೆ ಮಾತ್ರವಲ್ಲ. ಇದು ಮಾರ್ಕೆಟ್ ಸೈಕಾಲಜಿ, ರೆಗ್ಯುಲೇಟರಿ ಆರ್ಬಿಟ್ರೇಜ್ ಮತ್ತು ಭಾರತದ ಟ್ರಸ್ಟ್ ಫ್ಯಾಕ್ಟರ್ ಅನ್ನು ಒಂದು ಆಯುಧದಂತೆ ಬಳಸಿಕೊಂಡ ಬಿಸ್ನೆಸ್ ಮಾಡೆಲ್ನ ಕಥೆ. ಆದರೆ ಪ್ರಶ್ನೆ ಏನಂದ್ರೆ, ಇದು ನಿಜವಾಗಿಯೂ ಒಂದು ಬ್ರಿಲಿಯಂಟ್ ಸ್ವದೇಶಿ ಸಕ್ಸೆಸ್ ಸ್ಟೋರಿ ಅಥವಾ ಕೋಟ್ಯಂತರ ಜನರ ನಂಬಿಕೆಯ ಜೊತೆ ಆಟವಾಡಿದ ಮಾರ್ಕೆಟಿಂಗ್ ಡಿಸೆಪ್ಷನ್ನ ಮಾಸ್ಟರ್ ಕ್ಲಾಸ್ ಆಗಿದೆಯೇ? ಬನ್ನಿ, ಈ 15 ವರ್ಷಗಳ ಪ್ರಯಾಣದ ಮರಣೋತ್ತರ ಪರೀಕ್ಷೆ ಪೋಸ್ಟ್ ಮಾರ್ಟಮ್ ಮಾಡೋಣ ಮತ್ತು ಒಂದು ಬ್ರ್ಯಾಂಡ್ ಹೇಗೆ ನಂಬಿಕೆಯನ್ನು ವ್ಯವಹಾರವಾಗಿ ಬದಲಾಯಿಸಿತು ಎಂಬುದನ್ನು ಪದರವಾಗಿ ಅರ್ಥ ಮಾಡಿಕೊಳ್ಳೋಣ. 1990ರ ದಶಕದ ಕೊನೆಯಲ್ಲಿ ಭಾರತದ FMCG ಸೆಕ್ಟರ್ 2 ಸ್ಪಷ್ಟ ಭಾಗಗಳಾಗಿ ಹಂಚಿ ಹೋಗಿತ್ತು. ಒಂದು ಕಡೆ ಮಾಡರ್ನ್ ಸೈನ್ಸ್ ಮತ್ತು ಬ್ರ್ಯಾಂಡಿಂಗ್ ಮೇಲೆ ಆಟವಾಡುತ್ತಿದ್ದ MNC ಕಂಪನಿಗಳಿದ್ದರೆ, ಇನ್ನೊಂದು ಕಡೆ ಅಸಂಘಟಿತ ಮತ್ತು ವಿಶ್ವಾಸಾರ್ಹತೆ ಕಡಿಮೆ ಇದ್ದ ಆಯುರ್ವೇದವಿತ್ತು. ಆಯುರ್ವೇದದ ಮೇಲೆ ಜನರಿಗೆ ನಂಬಿಕೆ ಇತ್ತು, ಆದರೆ ಯಾವುದೇ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡೆಲ್ ಇರಲಿಲ್ಲ. ಈ ದೊಡ್ಡ ಗ್ಯಾಪ್ ಅನ್ನು ರಾಮದೇವ್ ಮತ್ತು ಬಾಲಕೃಷ್ಣ ಗುರುತಿಸಿದರು. 2002ರಲ್ಲಿ ಅಸಲಿ ಬ್ರೇಕ್ ಥ್ರೂ ಸಿಕ್ಕಿತು, ಯಾವಾಗ ಬಾಬಾ ರಾಮದೇವ್ ಆಸ್ಥಾ ಮತ್ತು ಸಂಸ್ಕಾರದಂತಹ ಟಿವಿ ಚಾನೆಲ್ಗಳ ಮಾರ್ನಿಂಗ್ ಸ್ಲಾಟ್ಗಳಲ್ಲಿ ಕಾಣಿಸಿಕೊಂಡ್ರು. ಆಗ ಇದು ಒಂದು ಅದ್ಭುತವಾದ ಮಾರ್ಕೆಟಿಂಗ್ ಮೂವ್ ಆಗಿತ್ತು. ಯಾಕೆಂದರೆ ಬೆಳಗ್ಗೆ 5 ಗಂಟೆಯ ಸ್ಲಾಟ್ ತುಂಬಾ ಅಗ್ಗವಾಗಿತ್ತು, ಸ್ಪರ್ಧೆ ಕಡಿಮೆ ಇತ್ತು ಮತ್ತು ಅವರ ಟಾರ್ಗೆಟ್ ಆಡಿಯನ್ಸ್ ಮಧ್ಯಮ ವರ್ಗ ಮತ್ತು ವೃದ್ಧರು ಆ ಸಮಯದಲ್ಲಿ ತುಂಬಾ ಅಲರ್ಟ್ ಆಗಿರುತ್ತಿದ್ದರು. ಬಾಬಾ ಯೋಗವನ್ನು ಫ್ರೀ ಆಗಿ ಕಲಿಸಿದ್ರು, ರೋಗಗಳ ಬಗ್ಗೆ ಎಚ್ಚರಿಸಿದ್ರು ಮತ್ತು ನಿಧಾನವಾಗಿ ತಮ್ಮ ಔಷಧಿಗಳನ್ನು ಅದಕ್ಕೆ ಪರಿಹಾರ, ಸೊಲ್ಯೂಷನ್ ಎಂಬಂತೆ ಪರಿಚಯಿಸಿದರು. ಈ ಉಚಿತ ಯೋಗ ಕಾರ್ಯಕ್ರಮವು ವಾಸ್ತವವಾಗಿ ವಿಶ್ವದ ಅತ್ಯಂತ ಶಕ್ತಿಯುತ ಮಾರ್ಕೆಟಿಂಗ್ ಸೇಲ್ಸ್ ಫ್ಯೂನಲ್ ಆಗಿ ಬದಲಾಯಿತು. ಅಲ್ಲಿ ಕಸ್ಟಮರ್ ಆಕ್ವಿಸಿಷನ್ ಕಾಸ್ಟ್ CAC ಬಹುತೇಕ ಶೂನ್ಯವಾಗಿತ್ತು. ಕಸ್ಟಮರ್ ಅಕ್ವೈಸೇಷನ್ ಕಾಸ್ಟ್ CAC ಎಂದರೆ ಒಬ್ಬ ಹೊಸ ಗ್ರಾಹಕನನ್ನು ತನ್ನತ್ತ ಸೆಳೆಯಲು ಕಂಪನಿಯು ಒಟ್ಟು ಎಷ್ಟು ಖರ್ಚು ಮಾಡಬೇಕಾಗುತ್ತದೆ ಎಂಬುದು. ಇದರಲ್ಲಿ ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಸೇಲ್ಸ್ ಟೀಮ್, ಕಮಿಷನ್ ಎಲ್ಲವೂ ಸೇರಿರ್ತದೆ. ಸಾಮಾನ್ಯವಾಗಿ FMCG ಮತ್ತು ಫಾರ್ಮಾ ಕಂಪನಿಗಳು ಟಿವಿ ಜಾಹೀರಾತು ಮತ್ತು ಸೆಲೆಬ್ರಿಟಿಗಳಿಗಾಗಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತವೆ. ಆದರೆ ಪತಂಜಲಿಯ ಬಿಸ್ನೆಸ್ ಮಾಡೆಲ್ನಲ್ಲಿ CAC ಬಹುತೇಕ ಶೂನ್ಯವಾಗಿತ್ತು ಮತ್ತು ಅದೇ ಅದರ ದೊಡ್ಡ ಶಕ್ತಿಯಾಯಿತು. ಬಾಬಾ ರಾಮದೇವ್ ಪ್ರತಿದಿನ ಬೆಳಿಗ್ಗೆ ಫ್ರೀ ಯೋಗ ಕಲಿಸುತ್ತಿದ್ದಾಗ ಕೋಟ್ಯಂತರ ಜನರು ಯಾವುದೇ ಜಾಹೀರಾತು ವೆಚ್ಚವಿಲ್ಲದೆ ಅವರನ್ನು ನೋಡುತ್ತಿದ್ದರು. ಅದೇ ಜನರು ತಮ್ಮ ಕಾಯಿಲೆಗೆ ಪರಿಹಾರ ಕೇಳಿದಾಗ ಪತಂಜಲಿ ಪ್ರಾಡಕ್ಟ್ ಖರೀದಿಸುತ್ತಿದ್ದರು. ಯೋಗ ಶೋ ಒಂದು ಉಚಿತ ಪ್ರಾಡಕ್ಟ್ ಆಗಿತ್ತು, ಆದರೆ ಅದೇ ಕಸ್ಟಮರ್ಸ್ ಅನ್ನು ಸೆಳೆಯುವ ಪವರ್ಫುಲ್ ಇಂಜಿನ್ ಆಗಿ ಕೆಲಸ ಮಾಡಿತು. ಬೆಳೆಯಲು ಪ್ರಾರಂಭಿಸಿದಾಗ ಮಧ್ಯವರ್ತಿಗಳು ತಮ್ಮ ಲಾಭವನ್ನು ತಿನ್ನುತ್ತಿರುವುದನ್ನು ಬಾಬಾ ರಾಮದೇವ್ ಗಮನಿಸಿದರು. ಇಲ್ಲಿಂದಲೇ ವರ್ಟಿಕಲ್ ಇಂಟಿಗ್ರೇಷನ್ ಆಟ ಶುರುವಾಯಿತು. ಅವರು ನೇರವಾಗಿ ರೈತರಿಂದ ಕಚ್ಚಾ ವಸ್ತುಗಳನ್ನು ಪಡೆದರು, ಸ್ವಂತ ಫ್ಯಾಕ್ಟರಿಗಳನ್ನು ಸ್ಥಾಪಿಸಿದರು ಮತ್ತು ಆಚಾರ್ಯ ಬಾಲಕೃಷ್ಣ ಅವರಿಗೆ ಪ್ರೊಡಕ್ಷನ್ ಜವಾಬ್ದಾರಿ ನೀಡಿದರು. ಬೇರೆ ಟಿವಿ ಚಾನೆಲ್ಗಳು ಇವರ ಜಾಹೀರಾತು ನೀಡಲು ತೊಂದರೆ ಕೊಟ್ಟಾಗ ಇವರು ತಮ್ಮದೇ ಆದ ಮೀಡಿಯಾ ವ್ಯವಸ್ಥೆಯನ್ನು ಸೃಷ್ಟಿಸಿಕೊಂಡರು ಮತ್ತು ಸ್ವಂತ ಟಿವಿ ಚಾನೆಲ್ಗಳನ್ನೇ ಖರೀದಿಸಿದರು. ಕ್ಲಿನಿಕ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಎಲ್ಲವನ್ನೂ ತಮ್ಮ ಕೈಯಲ್ಲೇ ಇಟ್ಟುಕೊಂಡರು. ಇದರಿಂದ ಮಧ್ಯವರ್ತಿಗಳು ದೂರವಾದರು ಮತ್ತು ಪ್ರಾಫಿಟ್ ಮಾರ್ಜಿನ್ ವೇಗವಾಗಿ ಹೆಚ್ಚಾಯಿತು. ಪತಂಜಲಿ ಈಗ ಕೇವಲ ಯೋಗ ಕೇಂದ್ರವಾಗಿ ಉಳಿಯಲಿಲ್ಲ, ಬದಲಾಗಿ ಮಾರ್ಕೆಟಿಂಗ್ನಿಂದ ಸೇಲ್ಸ್ ವರೆಗೆ ಎಲ್ಲವೂ ಒಂದೇ ಕಂಟ್ರೋಲ್ನಲ್ಲಿರುವ ದೊಡ್ಡ ಗ್ರಾಹಕ ಉದ್ಯಮವಾಯಿತು. ಪತಂಜಲಿಯ ದೊಡ್ಡ ಶಕ್ತಿ ಎಂದರೆ ಅವರ ಬ್ರ್ಯಾಂಡಿಂಗ್ ಸ್ಟ್ರಾಟಜಿ. ಇದು ಉತ್ಪನ್ನದ ಗುಣಲಕ್ಷಣಗಳಿಗಿಂತ ಹೆಚ್ಚಾಗಿ ಭಾರತೀಯರ ರಾಷ್ಟ್ರೀಯ ಅಸ್ಮಿತೆ, ನ್ಯಾಷನಲ್ ಐಡೆಂಟಿಟಿ ಮೇಲೆ ಪ್ರಭಾವ ಬೀರುತ್ತಿತ್ತು. ಬಾಬಾ ರಾಮದೇವ್ ಜಾಹೀರಾತುಗಳಲ್ಲಿ ವಿದೇಶಿ ಕಂಪನಿಗಳನ್ನು ಲುಟೇರ, ಕೊಳ್ಳೆ ಹೊಡೆಯುವವರು ಎಂದು ಬಿಂಬಿಸಿದರು. ಕೋಲ್ಗೇಟ್ನಲ್ಲಿ ಮೂಳೆಗಳ ಪುಡಿ ಇದೆ,
ಮತ್ತು ವಿದೇಶಿ ಕ್ರೀಮ್ಗಳು ಕ್ಯಾನ್ಸರ್ಗೆ ಕಾರಣ ಎಂದು ಹೇಳುವ ಮೂಲಕ ಒಂದು ರೀತಿಯ ಇಮೋಷನಲ್ ಟೆನ್ಷನ್ ಸೃಷ್ಟಿಸಿದರು. ಅವರು ಸ್ವದೇಶಿ ಎಂಬುದನ್ನು ಆಯುಧದಂತೆ ಬಳಸಿದರು ಮತ್ತು ಪತಂಜಲಿ ಪ್ರಾಡಕ್ಟ್ ಖರೀದಿಸುವುದು ದೇಶಭಕ್ತಿಯ ಕೆಲಸ ಎಂದು ಜನ ನಂಬುವಂತೆ ಮಾಡಿದರು. ಜನ ಡೇಟಾ ಅಥವಾ ಕ್ಲಿನಿಕಲ್ ಟ್ರಯಲ್ಸ್ ನೋಡುತ್ತಿರಲಿಲ್ಲ. ಅವರು ಬಾಬಾ ರಾಮದೇವ್ ಅವರ ಮೇಲಿನ ನಂಬಿಕೆಯಿಂದ ಖರೀದಿ ಮಾಡುತ್ತಿದ್ದರು. ಇದು ಒಂದು ಸೈಕಲಾಜಿಕಲ್ ವಾರ್ಫೇರ್ ಆಗಿತ್ತು. ಅಲ್ಲಿ ಅವರು ಭಯ ಮತ್ತು ಹೆಮ್ಮೆಯನ್ನು ಬಳಸಿ ಎಂಎನ್ಸಿಗಳ ಮಾರುಕಟ್ಟೆಯನ್ನು ಕಸಿದುಕೊಂಡರು. ಪತಂಜಲಿಯ ಬಿಸಿನೆಸ್ ಮಾಡೆಲ್ ಅಲ್ಲಿ ದೊಡ್ಡ ಬಿಕ್ಕಟ್ಟು ಬಂದಿದ್ದು 2020ರ ಕೋವಿಡ್ ಸಮಯದಲ್ಲಿ. ಇಡೀ ಜಗತ್ತು ಭಯದಲ್ಲಿದ್ದಾಗ ಪತಂಜಲಿ ಕೊರೋನಿಲ್ ಕಿಟ್ ಲಾಂಚ್ ಮಾಡಿತು ಮತ್ತು ಇದು ಕೋವಿಡ್ಗೆ 100% ಚಿಕಿತ್ಸೆ ಎಂದು ಬಹಿರಂಗವಾಗಿ ಹೇಳಿಕೊಂಡಿತು. ಇದು ಕ್ರೈಸಿಸ್ ಮಾನಿಟೈಸೇಷನ್ನ ಒಂದು ಉದಾಹರಣೆಯಾಗಿತ್ತು, ಏಕೆಂದರೆ ಯಾವುದೇ ಸರಿಯಾದ ಕ್ಲಿನಿಕಲ್ ಟ್ರಯಲ್ ಅಥವಾ ರೆಗ್ಯುಲೇಟರಿ ಅಪ್ರೂವಲ್ ಇರಲಿಲ್ಲ. ಆಯುಷ್ ಸಚಿವಾಲಯವು ಇದು ಕೇವಲ ಇಮ್ಯುನಿಟಿ ಬೂಸ್ಟರ್ ಎಂದು ಸ್ಪಷ್ಟಪಡಿಸಿದರೂ ಭಯದ ವಾತಾವರಣದಲ್ಲಿ ಸುಮಾರು 25 ಲಕ್ಷ ಕಿಟ್ಗಳನ್ನು ಮಾರಾಟ ಮಾಡಿ 250 ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಗಳಿಸಲಾಯಿತು. ನಂತರ ಪ್ರಶ್ನೆಗಳು ಎದ್ದಾಗ ಇದನ್ನು ಪದಗಳ ಚಮತ್ಕಾರ, ವರ್ಡಿಂಗ್ ಮ್ಯಾನಿಪ್ಯುಲೇಷನ್ ಎಂದು ಹೇಳಿ ಸಮರ್ಥಿಸಿಕೊಂಡರು. 2023 ಮತ್ತು 2024 ಪತಂಜಲಿಗೆ ಕಾನೂನುಬದ್ಧವಾಗಿ ನರಕದಂತಿದ್ದವು. ಸುಪ್ರೀಂ ಕೋರ್ಟ್ ಬಾಬಾ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣ ಅವರಿಗೆ ಖುದ್ದಾಗಿ ಹಾಜರಾಗಲು ಆದೇಶಿಸಿತು. ಅಲೋಪತಿಯನ್ನು ಕೀಲಾಗಿ ಕಾಣುವುದು ಮತ್ತು ವಾಸಿಯಾಗದ ಕಾಯಿಲೆಗಳನ್ನು ಬಿಪಿ, ಡಯಾಬಿಟೀಸ್, ಅಸ್ತಮ ಗುಣಪಡಿಸುತ್ತೇವೆ ಎಂದು ಸುಳ್ಳು ಭರವಸೆ ನೀಡಿದ್ದು ಡ್ರಗ್ಸ್ ಅಂಡ್ ಮ್ಯಾಜಿಕ್ ರೆಮಿಡೀಸ್ ಆಕ್ಟ್ನ ಉಲ್ಲಂಘನೆಯಾಗಿತ್ತು. ಕೋರ್ಟ್ ಛೀಮಾರ ಹಾಕಿದ ನಂತರ ಅವರು ಪತ್ರಿಕೆಗಳಲ್ಲಿ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕಾಯಿತು. ಅಷ್ಟೇ ಅಲ್ಲದೆ ಕ್ವಾಲಿಟಿ ವಿಷಯದಲ್ಲೂ ಹಗರಣಗಳು ಹೊರಬಂದವು. ಸಿಎಸ್ಸಿ ಟೆಸ್ಟ್ನಲ್ಲಿ ಪತಂಜಲಿ ಜೇನುತುಪ್ಪ ಕಲಬೆರಕೆ ಎಂದು ಸಾಬೀತಾಯಿತು ಮತ್ತು ತುಪ್ಪದ ಸ್ಯಾಂಪಲ್ಗಳು ಕೂಡ ಕಳಪೆ ಮಟ್ಟದಾಗಿದ್ದವು. 2025ರಲ್ಲಿ ಪೀಥೋರ್ಗಢ್ ಕೋರ್ಟ್ ಕಂಪನಿಗೆ ದಂಡ ವಿಧಿಸಿತು. ಬಿಸ್ನೆಸ್ ಕೇವಲ ನಂಬಿಕೆ ಮೇಲೆ ನಡೆದು ನಿಯಮಗಳನ್ನು ಗಾಲಿಗೆ ತೂದಾಗ ಹೊಣೆಗಾರಿಕೆ, ಅಕೌಂಟಬಿಲಿಟಿ ಮರೆಯಾಗುತ್ತದೆ ಎಂಬುದು ಇಲ್ಲಿ ಸ್ಪಷ್ಟವಾಯಿತು. ಪತಂಜಲಿಯ ಕೇಸ್ ಸ್ಟಡಿ ನಮಗೆ ಒಂದು ಕಹಿ ಪಾಠವನ್ನು ಕಲಿಸುತ್ತದೆ. ಟ್ರಸ್ಟ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕರೆನ್ಸಿ, ಬಟ್ ಇಟ್ ಇಸ್ ಆಲ್ಸೋ ದ ಈಸಿಯೆಸ್ಟ್ ಟು ಲೂಸ್. ನಂಬಿಕೆ ಎಂಬುದು ಅತ್ಯಂತ ದುಬಾರಿ ಕರೆನ್ಸಿ, ಆದರೆ ಅದನ್ನು ಕಳೆದುಕೊಳ್ಳುವುದು ಅಷ್ಟೇ ಸುಲಭ. ಬಾಬಾ ರಾಮದೇವ್ ಭಾರತೀಯ ಗ್ರಾಹಕರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದೊಡ್ಡ ಸಾಮ್ರಾಜ್ಯ ಕಟ್ಟಿದರು. ಆದರೆ ಮಾರ್ಕೆಟಿಂಗ್ ಹಸಿವು ವಿಜ್ಞಾನ ಮತ್ತು ನೈತಿಕತೆಯನ್ನು ಹಿಂದೆ ಹಾಕಿತು. ಇಂದು ಪತಂಜಲಿ ಕೇವಲ ಉತ್ಪನ್ನಗಳನ್ನಲ್ಲ, ಬದಲಾಗಿ ಒಂದು ಬಿಲೀಫ್ ಸಿಸ್ಟಮ್ ಅನ್ನು ಮಾರುತ್ತಿದೆ. ಆದರೆ ನೆನಪಿಡಿ, ನಿಮ್ಮ ಆರೋಗ್ಯ ಮತ್ತು ಕಷ್ಟದ ಹಣದ ವಿಷಯ ಬಂದಾಗ ಬ್ಲೈಂಡ್ ಟ್ರಸ್ಟ್, ಕುರುಡು ನಂಬಿಕೆ ಯಾವತ್ತೂ ಒಳ್ಳೆಯ ನಿರ್ಧಾರವಲ್ಲ. ಮುಂದಿನ ಬಾರಿ ನೀವು ಸ್ವದೇಶಿ ಅಥವಾ ಶುದ್ಧ ಎಂಬ ಹೆಸರಿನಲ್ಲಿ ಯಾವುದಾದರೂ ಪ್ರಾಡಕ್ಟ್ ಖರೀದಿಸುವಾಗ ಕೇವಲ ಲೇಬಲ್ ಮತ್ತು ಮುಖವನ್ನು ನೋಡಬೇಡಿ, ಅದರ ಹಿಂದಿನ ವಿಜ್ಞಾನ ಮತ್ತು ವಿಶ್ವಾಸಾರ್ಹತೆಯನ್ನು ಕೂಡ ಚೆಕ್ ಮಾಡಿ. ನಿಮಗೆ ಈ ವಿಶ್ಲೇಷಣೆ ಇಷ್ಟವಾದರೆ ಜಾಹೀರಾತು ನೋಡಿ ವಸ್ತುಗಳನ್ನು ಖರೀದಿಸುವವರ ಜೊತೆ ಇದನ್ನು ಶೇರ್ ಮಾಡಿ. ಪತಂಜಲಿಯ ಈ ಜರ್ನಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಕ್ರಾಂತಿಯೇ ಅಥವಾ ಕೇವಲ ಚಾಣಾಕ್ಷ ಬಿಸ್ನೆಸ್ ತಂತ್ರವೇ? ಕಮೆಂಟ್ಸ್ನಲ್ಲಿ ತಿಳಿಸಿ.